Good morning, students. Today we are going to solve the one of the 15 marks problem. Already send you the problem and also solution for you. Then ನಾನು ವಾಟ್ಸಪ್ ನಲ್ಲಿ ಈ ಪ್ರಾಬ್ಲಮ್ ಕೂಡ ಹಾಕಿದ್ದೀನಿ, ಸೊಲ್ಯೂಷನ್ ಕೂಡ ಹಾಕಿದ್ದೀನಿ. ಆ ಸೊಲ್ಯೂಷನ್ ನೋಡ್ಕೊಂಡು ನಾ ಇವತ್ತು ನಿಮ್ಗೆ ಮೀನ್ಸ್ ಆ ಸೊಲ್ಯೂಷನ್ ನೀವು ನೋಡ್ಕೊರಿ, ನಾ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಆ ಸೊಲ್ಯೂಷನ್ ಅನ್ನು. ಮೀನ್ಸ್ ಪ್ರಾಬ್ಲಮ್ ನೋಡ್ರಿ ಯಾವ ರೀತಿ ಇದೆ ಅಂತಂದ್ರೆ, ಫ್ರಮ್ ದಿ ಫಾಲೋವಿಂಗ್ ಫಿಗರ್ಸ್ ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಅಂದರೆ ಫಿಗರ್ಸ್ ಅನ್ನು ತಗೊಂಡು ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕು. ಮೊದಲೇ ನೋಡ್ರಿ, ನೆಟ್ ಲಾಸ್ ಆಸ್ ಪರ್ ಕಾಸ್ಟಿಂಗ್ ರೆಕಾರ್ಡ್ಸ್. ಇಲ್ಲಿ ಮೊದಲು ನೀವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ಹಾಕೊಳ್ಳಿ. ಅಂತಂದ್ರೆ 2 ಕಾಲಮ್ದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಒಂದು ಪರ್ಟಿಕ್ಯುಲರ್, ಒಂದು ರುಪೀಸ್, ಒಂದು ಟೋಟಲ್, ಈ ರೀತಿ ಕಾಲಮ್ ಹಾಕೋರಿ. ಇಲ್ಲಿ ಮೊದಲು ನಾವು ಈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ನೆಟ್ ಲಾಸ್ ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ ನಲ್ಲಿ ನೋಡ್ಕೋರಿ, ನೆಟ್ ಪ್ರಾಫಿಟ್ ಕೊಟ್ಟ ನೆಟ್ ಪ್ರಾಫಿಟ್, ನೆಟ್ ಲಾಸ್ ಕೊಟ್ಟ ನೆಟ್ ಲಾಸ್. ಈ ಪ್ರಾಬ್ಲಮ್ ನಲ್ಲಿ ನಿಮಗೆ ಅಂದ್ರೆ 4 ಆಪ್ಷನ್ಸ್ ನಿಮಗೆ ಕೊಡಬಹುದು. ಏನಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್, ಆರ್ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್, ಆರ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್, ಆರ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ಅಂತಂದು ನಿಮಗೆ 4 ಆಪ್ಷನ್ಸ್ ಅವರು ನಿಮಗೆ ಕೊಡ್ತಾರೆ. ಈ ಆಪ್ಷನ್ಸ್ ನೋಡ್ಕೊಂಡು ನಾವು ಪ್ರಾಬ್ಲಮ್ಸ್ ಅನ್ನು ಯಾವಾಗಲೂ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಈ ಆಪ್ಷನ್ಸ್ ನಲ್ಲಿ ನಾವು ಕೂಡಿಸೋದಿದ್ರೆ ಕೂಡಿಸ್ಬೇಕು, ಕಳೆಯುವಂತ ಐಟಮ್ಸ್ ಅನ್ನು ನಾವು ಕಳೀತಾ ಹೋಗ್ಬೇಕು. ನಿಮ್ಗೆ ಏನೇನು ಐಟಮ್ಸ್ ಕೊಟ್ಟಿರ್ತಾರೋ ಅವ್ರು ನೋಡ್ಕೋರಿ, ಅದರ ರೂಲ್ಸ್ ಅನ್ನು ಯೂಸ್ ಮಾಡಿ ನಾವು ಇದನ್ನು ಆಡ್ ಮಾಡೋದು, ಲೆಸ್ ಮಾಡೋದು ಮಾಡ್ತಾ ಬರ್ತೀವಿ. ಯಾವ ರೂಲ್ಸ್? ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ತಯಾರು ಮಾಡ್ಬೇಕು, ನಾವು ಯಾವ ರೀತಿ ರೆಡಿ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದರ ಬಗ್ಗೆ ನೀವು ಇಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಂತಂದ್ರೆ ಅದನ್ನು ಫಾಲೋ ಮಾಡಿ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಈ ಪ್ರಾಬ್ಲಮ್ ನಲ್ಲಿ ಮೊದಲನೇದಾಗಿ ನಿಮ್ಗೆ ಕೊಟ್ಟಿದ್ದು ನೆಟ್ ಲಾಸ್ ಆಸ್ ಪರ್ ಕಾಸ್ಟಿಂಗ್ ರೆಕಾರ್ಡ್ಸ್ ಅಂತಂದ್ರೆ ಕೊಟ್ಟಾರೆ. ದಟ್ ಈಸ್ ಇಯರ್ 1,72,400. ಫಸ್ಟ್ ಇದನ್ನು ನೀವು ನಿಮ್ಮ ಸ್ಟೇಟ್ಮೆಂಟ್ ನಲ್ಲಿ ಬರ್ಕೊಳ್ಳಿ. ಏನು? ನೆಟ್ ಲಾಸ್ ಆಸ್ ಪರ್ ಕಾಸ್ಟಿಂಗ್ ರೆಕಾರ್ಡ್ಸ್ 1,72,400. ಇದಾದ್ಮೇಲೆ ಇಲ್ಲಿ ನಾವು ಆಡ್ ಮಾಡುವಂತ ಐಟಮ್ಸ್ ಅನ್ನು ಮೊದಲು ತಗೋತೀವಿ, ಆಮೇಲೆ ಲೆಸ್ ಮಾಡುವಂತ ಐಟಮ್ಸ್ ಅನ್ನು ತಗೋತೀವಿ. ನೋಡ್ರಿ, ನಿಮ್ಮ ಒಂದು ರೂಲ್ಸ್ ಪ್ರಕಾರ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ರೂಲ್ಸ್ ಪ್ರಕಾರ ಏನಂತಂದ್ರೆ, ರೂಲ್ಸ್ ಯಾವ ನೆನ್ಪಿಟ್ಕೋಬೇಕಂತ ಹೇಳಿದ್ದೆ ನಾನು, ಒಂದು ಪ್ರಫಾರ್ಮ ನಿಮ್ಗೆ ಕಳಿಸಿದ್ದೆ ನಾನು. ಕಾಸ್ಟಿಂಗ್ ಪ್ರಾಫಿಟ್ ಮತ್ತು ಫೈನಾನ್ಸಿಯಲ್ ಲಾಸ್ ಇದ್ದಾಗ ಯಾವ ಐಟಮ್ ಆಡ್ ಮಾಡ್ತೀವಿ ಎನ್ನುವುದು, ಅದು ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಓವರ್ ಹೆಡ್ಸ್, ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್ ಅಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್. Some of the financial charges, those are credited to the financial accounting, and some of the items, those are only charged in the cost account but not charged in the financial account. These are the and over valuation of the ಓವರ್ ಅಬ್ಸಾರ್ಪ್ಷನ್ ಅಥವಾ ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಓವರ್ ಹೆಡ್ಸ್, ಇವುಗಳನ್ನು ಆಡ್ ಮಾಡಬೇಕು. ಮತ್ತು ಅದರ ಅಪೋಸಿಟ್ ಇದ್ದು ಲೆಸ್ ಮಾಡಬೇಕು. ದಟ್ ಇಸ್ ದ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓವರ್ ಹೆಡ್ಸ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್ ಅಂಡ್ ಪ್ಯೂರ್ಲಿ ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್, ದೋಸ್ ಆರ್ ಡಿಡಕ್ಟೆಡ್ ಫ್ರಮ್ ದ ಕಾಸ್ಟಿಂಗ್ ಪ್ರಾಫಿಟ್ ಆರ್ ಫೈನಾನ್ಸಿಯಲ್ ಲಾಸ್ ಅಂತ ಹೇಳಿದ್ದೆ. ಈಗ ಅದರ ಅಪೋಸಿಟ್ ಕೊಟ್ಟಾಗ ಅಂತಂದ್ರೆ ಏನು ಅಪೋಸಿಟ್ ಅಂತಂದ್ರೆ ಲಾಸ್, ಕಾಸ್ಟಿಂಗ್ ಲಾಸ್ ಮತ್ತು ಫೈನಾನ್ಸಿಯಲ್ ಪ್ರಾಫಿಟ್ ಕೊಟ್ಟಾಗ ನಾವು ಆಡ್ ಮಾಡುವಂತ ಐಟಮ್ಸ್ ಅನ್ನು ಲೆಸ್ ಮಾಡಬೇಕು, ಲೆಸ್ ಮಾಡುವಂತ ಐಟಮ್ಸ್ ಅನ್ನು ಆಡ್ ಮಾಡಬೇಕು. ಅಂದ್ರೆ ಲೆಸ್ ಮಾಡುವಂತ ಐಟಮ್ಸ್ ಅನ್ನು ಆಡ್ ಮಾಡೋದಂತಂದ್ರೆ ಏನ್ರಿ, ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಅಥವಾ ಅಂಡರ್ ಅಬ್ಸಾರ್ಪ್ಷನ್ ಆಫ್ ದ ಓವರ್ ಹೆಡ್ಸ್, ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್, ಪ್ಯೂರ್ಲಿ ಫೈನಾನ್ಸಿಯಲ್ ಚಾರ್ಜಸ್. ದೀಸ್ ಆರ್ added in the costing loss or financial profit. And some of the items those are added. ಈ ಪ್ರಾಬ್ಲಮ್ ಪ್ರಕಾರ ಯಾವ ಆಡ್ ಮಾಡಬೇಕು, ಯಾವ ಲೆಸ್ ಮಾಡ್ಬೇಕಂತ ನೋಡ್ತಾ ಬರ್ರಿ. ನೋಡಿ, ಫಸ್ಟ್ ಒನ್ ಇಸ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ 3,120. ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್, ಇಲ್ಲಿ ಏನ್ ಮಾಡ್ತೀರಿ ನೀವು, ಫೈನಾನ್ಸಿಯಲ್ ಲಾಸ್ ಕಾಸ್ಟಿಂಗ್ ಲಾಸ್ ನಲ್ಲಿ ಇದನ್ನು ಆಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡ್ಕೊರಿ, ಏನು ವರ್ಕ್ಸ್ ಓವರ್ ಹೆಡ್ ಆಡ್ ಅಂತ ಬರ್ಕೋರಿ. ಆಡ್ ಅಂತ ಬರ್ಕೊಂಡು ಅಲ್ಲಿ 3,120 ಅನ್ನು ಆಡ್ ಮಾಡ್ರಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ದ ಕಾಸ್ಟ್ ಅಕೌಂಟ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದು ಮೈನಸ್ ಮಾಡುವಂತ ಐಟಮ್, ಮೈನಸ್ ಅಂತ ಬರ್ಕೋರಿ. ನೆಕ್ಸ್ಟ್ ಇಯರ್ ರಿಕವರ್ಡ್ ಇನ್ ದ ಕಾಸ್ಟ್ ಅಕೌಂಟ್ ಕರೆಕ್ಟ್, ಇದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ದ ಕಾಸ್ಟ್ ಅಕೌಂಟ್, ಇದನ್ನು ಲೆಸ್ ಮಾಡ್ರಿ 1,700. ನೆಕ್ಸ್ಟ್ ನೋಡ್ಕೋರಿ, ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ದ ಫೈನಾನ್ಸಿಯಲ್ ಅಕೌಂಟ್ 11,200, ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ದ ಕಾಸ್ಟ್ ಅಕೌಂಟ್ 12,500. ಅಂದ್ರೆ ಏನಾಯ್ತು, ಇದು ಓವರ್ ವ್ಯಾಲ್ಯೂಯೇಷನ್ ಇನ್ ದ ಕಾಸ್ಟ್ ಅಕೌಂಟ್. ದಿಸ್ ಇಸ್ ಆಲ್ಸೋ ಡಿಡಕ್ಟೆಡ್ ಫ್ರಮ್ ದ ಕಾಸ್ಟಿಂಗ್ ಲಾಸ್. And another one, interest received not included in the cost account. Interest received not included in the cost account. Interest received ಅಂತಂದ್ರೆ ಏನಿದು, ಫೈನಾನ್ಸಿಯಲ್ ಇನ್ಕಮ್ ಆಯ್ತು, ಅಥವಾ ಇದು ಫೈನಾನ್ಸಿಯಲ್ ಅಕೌಂಟ್ ನಲ್ಲಿ ಅಷ್ಟೇ ನಾವು ಚಾರ್ಜ್ ಮಾಡ್ತೀವಿ, ಫೈನಾನ್ಸಿಯಲ್ ಇನ್ಕಮ್ ಆಯ್ತು. ಅಂದ್ರೆ ಇದು ಏನ್ ಮಾಡ್ಬೇಕು, ಇಲ್ಲಿ ಕಾಸ್ಟಿಂಗ್ ಲಾಸ್ ನಲ್ಲಿ ಮೈನಸ್ ಮಾಡಬೇಕು. ಓಕೆ, 8,000. ನೆಕ್ಸ್ಟ್ ಅಬ್ಸೊಲ್ಯೂಷನ್ ಚಾರ್ಜಸ್ ಆನ್ ಅಬ್ಸೊಲ್ಯೂಷನ್ ಚಾರ್ಜಸ್ ಚಾರ್ಜ್ಡ್. ನೋಡ್ರಿ, 8,000 ನೀವು ತಗೊಂಡ ನಂತರ
ಈ 8,000 ಲೆಸ್ ಮೈನಸ್ ಮಾಡಬೇಕು. ನೆಕ್ಸ್ಟ್ ಅಬ್ಸೊಲ್ಯೂಷನ್ ಚಾರ್ಜಸ್ ಚಾರ್ಜ್ಡ್ ಆನ್ ಫೈನಾನ್ಸಿಯಲ್ ಅಕೌಂಟ್ ಫಾರ್ 5,700. ಅಬ್ಸೊಲ್ಯೂಷನ್ ಚಾರ್ಜಸ್ ಇದು ಏನು ಮಾಡ್ಬೇಕು ನಾವು? ಚಾರ್ಜಸ್ ಅಂದ್ರೆ ಎಕ್ಸ್ಪೆನ್ಸಿಸ್. ಇಲ್ಲಿ ಏನು ಮಾಡ್ಬೇಕು? ಈ ಪ್ರಾಬ್ಲಮ್ ನಲ್ಲಿ ನಾವು ಆಡ್ ಮಾಡಬೇಕು. ಓಕೆ, ಯಾಕಂತಂದ್ರೆ ಯಾಕೆ ಆಡ್ ಮಾಡ್ಬೇಕ್ರಿ ನಾವು? ಇದು ಅಪೋಸಿಟ್ ರೂಲ್ಸ್ ಅದೇ ಯಾವ್ದ್ರದ್ದು ಫಾರ್ಮಾ ಕೊಟ್ಟಿದ್ನಲ್ಲ ಅದ್ರದ್ದು ಅಪೋಸಿಟ್ ರೂಲ್ಸ್. ಎಕ್ಸ್ಪೆನ್ಸಿಸ್ ಯಾವಾಗ್ಲೂ ಲೆಸ್ ಮಾಡ್ತೀವಿ ಕಾಸ್ಟಿಂಗ್ ಪ್ರಾಫಿಟ್ ನಲ್ಲಿ, ಆದ್ರೆ ಇಲ್ಲಿ ಕಾಸ್ಟಿಂಗ್ ಲಾಸ್ ಕೊಟ್ಟಿದ್ದಕ್ಕೆ ನಾವು ಎಕ್ಸ್ಪೆನ್ಸಿಸ್ ಅನ್ನು ಆಡ್ ಮಾಡಬೇಕು. ನೋಡ್ರಿ ನೆಕ್ಸ್ಟ್ ಒನ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಸಿಯಲ್ ಅಕೌಂಟ್ 40,300 ಅಂತದ. ಇನ್ಕಮ್ ಟ್ಯಾಕ್ಸ್ ಇಸ್ ಆಲ್ಸೋ ಎಕ್ಸ್ಪೆಂಡಿಚರ್ ಆಫ್ ದ ಫೈನಾನ್ಸಿಯಲ್ ಅಕೌಂಟ್. ಅದರಿಂದ ಇದು ಎಕ್ಸ್ಪೆಂಡಿಚರ್ ಇರೋದ್ರಿಂದ ಇದು ಕೂಡ ನಾವು ಇಲ್ಲಿ ಕಾಸ್ಟಿಂಗ್ ಲಾಸ್ ನಲ್ಲಿ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ದ ಫೈನಾನ್ಸಿಯಲ್ ಅಕೌಂಟ್. ಬ್ಯಾಂಕ್ ಇಂಟ್ರೆಸ್ಟ್ credited in the financial account 750, it is deducted from the costing loss. ಯಾಕಂತಂದ್ರೆ ಇದು ಇನ್ಕಮ್ ಆಗಿರುವುದರಿಂದ ಇಂಟ್ರೆಸ್ಟ್ ರಿಸೀವ್ಡ್ ಕ್ರೆಡಿಟೆಡ್ ಅಂತಂದ್ರೆ ಇನ್ಕಮ್, ಅದರಿಂದ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಅಂತ ಕೊಟ್ಟಾರ ನೋಡ್ರಿ ಇಲ್ಲಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಇನ್ ಫೈನಾನ್ಸಿಯಲ್ ಅಕೌಂಟ್ 475, ಇಟ್ ಈಸ್ ಆಲ್ಸೋ ಕ್ರೆಡಿಟೆಡ್ ಅಂತಂದ್ರೆ ಏನ್ರಿ ಇದು ಕೂಡ ಇನ್ಕಮ್ ಅಂತ ತಿಳ್ಕೊಂಡು ನಾವಿಲ್ಲಿ ಇಲ್ಲಿ ಕಾಸ್ಟಿಂಗ್ ಲಾಸ್ ನಲ್ಲಿ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 52,600, ವ್ಯಾಲ್ಯೂ ಆಫ್ ದ ಓಪನಿಂಗ್ ಸ್ಟಾಕ್ ಇನ್ ಫೈನಾನ್ಸಿಯಲ್ ಅಕೌಂಟ್ 54,000 ಅಂತದ. ಅಂದ್ರೆ ಫೈನಾನ್ಸಿಯಲ್ ಅಕೌಂಟ್ ನಲ್ಲಿ ಜಾಸ್ತಿ ಅದ, ಕಾಸ್ಟ್ ಅಕೌಂಟ್ ನಲ್ಲಿ ಕಡಿಮೆ ಅದ. ಅಂದ್ರೆ ಇದು ಏನಾಯ್ತ್ರಿ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್. ನಾನು ನಿಮ್ಗೆ ಏನು ಹೇಳಿದ್ದೆ? ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್ ಇದ್ದಾಗ ಅಲ್ಲಿ ಆಡ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್ ಇದ್ದಾಗ ಲೆಸ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ನಾವು ಅಂಡರ್ ವ್ಯಾಲ್ಯೂಯೇಷನ್ ಮತ್ತೆ ಓವರ್ ಅಂತಂದ್ರೆ ಕಳೆದು ನೋಡ್ಬೇಕು. ಇಲ್ಲಿ ಏನಂತಂದ್ರೆ ಇಲ್ಲಿ ಇದರಲ್ಲಿ ಓಪನಿಂಗ್ ಸ್ಟಾಕ್ 52,600, 54,000 ಅಂತಿದೆ ನೋಡ್ರಿ. 54,000 ನಲ್ಲಿ 52,600 ಲೆಸ್ ಮಾಡ್ರಿ 1,400 ಬರ್ತದೆ ನಿಮ್ಗೆ. ಇದು ಎಲ್ಲಿ ತಗೊಂತೀರಿ ನೀವು? ಆಡ್ ನಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಓಪನಿಂಗ್ ಸ್ಟಾಕ್ ನಲ್ಲಿ. ಮತ್ತೆ ಅದೇ ರೀತಿ ಇನ್ನೊಂದಿದೆ ನೋಡ್ರಿ, ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 52,000 and value of the closing stock in financial account 49,600. ಇಲ್ಲಿ 52,000 ಕಾಸ್ಟ್ ಅಕೌಂಟ್ ನಲ್ಲಿ ಇದೆ, 49,600 ಫೈನಾನ್ಸಿಯಲ್ ಅಕೌಂಟ್ ನಲ್ಲಿ ಇದೆ. ಅಂತಂದ್ರೆ ಕಾಸ್ಟ್ ಅಕೌಂಟ್ ನಲ್ಲಿ ಹೆಚ್ಚಿದೆ, ಫೈನಾನ್ಸಿಯಲ್ ಅಕೌಂಟ್ ನಲ್ಲಿ ಕಡಿಮೆ ಇದೆ. ಅಂತಂದ್ರೆ ಏನ್ ಮಾಡ್ತೀರಿ ನೀವು? 52,000 ಜಾಸ್ತಿ ಇದಕ್ಕೆ ಏನಂತೀರಿ? ಓವರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಇದು ಕೂಡ ಆಡ್ ಮಾಡಬೇಕು. ಎರಡರ ನಡುವೆ ಡಿಫ್ರೆನ್ಸ್ ನೋಡ್ರಿ 2,400 ಇದೆ, ಇದನ್ನೇ ಆಡ್ ಮಾಡ್ಕೊರಿ. ನೆಕ್ಸ್ಟ್ ಐಟಮ್ ನೋಡ್ಕೊರಿ, interest charged in the cost account but not in the financial account 6,000 ಅಂತಂದ್ರೆ ಕಾಸ್ಟ್ ಅಕೌಂಟ್ ನಲ್ಲಿ ಮಾತ್ರ ಇದನ್ನು ನಾವು ಬರೆದಿದ್ದೀವಿ, ಫೈನಾನ್ಸಿಯಲ್ ಅಕೌಂಟ್ ನಲ್ಲಿ ಫೀಟ್ ಮಾಡಿಲ್ಲ ಅಂತಂದ್ರೆ ಇದು ಕೂಡ ಲೆಸ್ ಮಾಡಬೇಕು. ಯಾಕೆ ಲೆಸ್ ಮಾಡ್ತೀವ್ರಿ ನಾವು? ಫಾರ್ಮಾ ಪ್ರಕಾರ, ಪ್ರೊಸೀಜರ್ ಪ್ರಕಾರ ಕೇವಲ ಕಾಸ್ಟ್ ಅಕೌಂಟ್ ನಲ್ಲಿ ಇದ್ದಂತವು ನಾವು ಎಲ್ಲಿ ಕಾಸ್ಟಿಂಗ್ ಲಾಸ್ ನಲ್ಲಿ ಲೆಸ್ ಮಾಡಬೇಕು, ಅದರ ಪ್ರಕಾರ ನಾವು ಲೆಸ್ ಮಾಡ್ತೀವಿ. ಪ್ರೊವಿಷನ್ ಫಾರ್ ದ ಡೌಟ್ಫುಲ್ ಡೆಟ್ಸ್ ಇನ್ ಫೈನಾನ್ಸಿಯಲ್ ಅಕೌಂಟ್ 150, ಇಟ್ ಈಸ್ ಆಡೆಡ್ ಇನ್ ದ ಫೈನಾನ್ಸಿಯಲ್ ಕಾಸ್ಟಿಂಗ್ ಲಾಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 800 is also added in the costing loss ಅಂತಂದ್ರೆ ಹೇಳ್ತೀವಿ. ಈ ರೀತಿ ನಾವು ಆಡ್ ಮಾಡ್ಕೊಳ್ಳುವಂತ ಐಟಮ್ಸ್ ಎಲ್ಲವನ್ನು ಆಡ್ ಮಾಡ್ಕೊರಿ. ಎಲ್ಲ ನೋಡ್ಕೊರಿ. ಇಲ್ಲಿ ಆಡ್ ಮಾಡುವಂತ ಐಟಮ್ಸ್ ಯಾವುದು? ವರ್ಕ್ಸ್ ಓವರ್ ಹೆಡ್ ದಟ್ ಇಸ್ 3,120 and obsolescence charges 5,700, income tax provided in financial accounting 40,300, stock in cost account that is 1,400, overvaluation of the closing stock 2,400, provision for the doubtful debts 150 and preliminary expenses return of 800. ಇವೆಲ್ಲವನ್ನು ಕೂಡಿಸಿದ್ರೆ ಎಷ್ಟಾಗ್ತದೆ? 53,870 ಆಯ್ತು. ಟೋಟಲ್ ಮಾಡಿ 2,26,270. ಇದರಲ್ಲಿ ಲೆಸ್ ಐಟಮ್ಸ್ ಎಲ್ಲ ಲೆಸ್ ಮಾಡ್ಕೋರಿ. ಲೆಸ್ ಐಟಮ್ಸ್ ಯಾವುವು ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಓವರ್ ವ್ಯಾಲ್ಯೂಯೇಷನ್ ಆಫ್ ದ administrative overhead that is 1,700, over valuation of the depreciation 1,300, but interest received but not included in the cost account 8,000, bank interest credited in financial accounting 750 and stores adjustment in financial account 475 and interest charged in the cost account but not in the financial account that is 6,000. ಇದನ್ನು ನೀವು ಗುಡ್ಸ್ಕೋರಿ. ಇನ್ನರ್ ಕಾಲಮ್ ನಲ್ಲಿ ಟೋಟಲ್ ಎಷ್ಟಾಯ್ತು? 18,225. ಇದನ್ನು ನೀವು 2,26,270 ನಲ್ಲಿ ಲೆಸ್ ಮಾಡ್ರಿ, ನಿಮ್ಗೆ ಎಷ್ಟು ಸಿಗ್ತದೆ? 2,08,045. ಇಟ್ ಈಸ್ ಯುವರ್ ಆನ್ಸರ್. ನಿಮ್ಮ ಆನ್ಸರ್ಗೆ ಏನಂತ ಬರೀತೀರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್
ಅಕೌಂಟ್. ನಿಮ್ಗೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಕೊಟ್ಟಾರ, ನಮ್ಗೆ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟ್ ಅಂತಂದ್ರೆ ನಿಮಗೆ ಆನ್ಸರ್ ಬರ್ತದ. ಇಟ್ ಈಸ್ ಯುವರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನು ನಾವು ಈ ರೀತಿ ಬಿಡಿಸ್ಬೇಕು. ಮತ್ತೆ ನಾಳೆ ನಿಮಗೆ ಇನ್ನೊಂದು 2015 ಕ್ವಶನ್ಸ್ ಅನ್ನು ನಾನು ಕಳಿಸಿದ್ದೇನೆ ಆಲ್ರೆಡಿ. ನಾನು ಅದನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತಂದು. ಓಕೆ, ಬಾಯ್.